ಪಾಕಿಸ್ತಾನಕ್ಕೆ ಎಷ್ಟೇ ಪೆಟ್ಟು ಕೊಟ್ಟರೂ ತನ್ನ ನರಿ ಬುದ್ಧಿ ಮಾತ್ರ ಬಿಡ್ತಿಲ್ಲ. ತನ್ನ ದೇಶದಲ್ಲಿ ಜನರಿಗೆ ತಿನ್ನೋಕೆ ಅನ್ನ ಸಿಗ್ತಿಲ್ಲ. ಆದರೆ ಮೋಸ್ಟ್ ವಾಂಟೆಡ್ ಉಗ್ರನಿಗೆ ಆಶ್ರಯ ಕೊಟ್ಟಿದೆ. ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆ ಬಳಿ ಹಣಕ್ಕೆ ಸಹಾಯದ ಭಿಕ್ಷೆ ಬೇಡಿದೆ. ಮತ್ತೆ ಕಳಚಿದ ಪಾಕಿಸ್ತಾನದ ಮುಖವಾಡ. ರಕ್ತ ಬೀಜಾಸುರರಿಗೆ ಆಶ್ರಯ ಕೊಟ್ಟ ಪಾಕಿಸ್ತಾನ. ರಣಹೇಡಿ ಹಫೀಜ್ ಸಯೀದ್ಗೆ ಟೈಟ್ ಸೆಕ್ಯೂರಿಟಿ. ತಿನ್ನೋಕೆ ಒಂದು ಹೊತ್ತಿನ ಊಟಕ್ಕೂ ತಾತ್ವಾರ ಇರೋ ದೇಶ ಪಾಕಿಸ್ತಾನ. ಮಕ್ಕಳು ಹಾಲು ಕುಡಿಯೋಕ್ಕಾಗಲ್ಲ, ವೃದ್ಧರಿಗೆ ಹಣ್ಣು ತಗೊಳ್ಳೋಕ್ಕಾಗಲ್ಲ. ಗೋಧಿ ಹಿಟ್ಟಿಗಾಗಿ ಲಾರಿಗಳ ಹಿಂದೆ ಜನ ಓಡಿದ್ದ ಪ್ರಸಂಗ ಇಡೀ ವಿಶ್ವ ಮರ್ತಿಲ್ಲ. ಆದ್ರೂ ಪಾಪಿ ದೇಶದ ದುರಹಂಕಾರ ಮಾತ್ರ ಇನ್ನೂ ಕುಗ್ಗಿಲ್ಲ. ಭಿಕಾರಿ ದೇಶದಲ್ಲಿ ಬಡವರ ಪಾಡು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಆದ್ರೆ ಸರ್ಕಾರ ಇರೋ ಬರೋದ್ನೆಲ್ಲ ಉಗ್ರರ ಎದೆ ಮೇಲೆ ಸುರಿಯುತ್ತಿದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ರಣಹೇಡಿಯಂತೆ ಪಾಕಿಸ್ತಾನದ ಲಾಹೋರ್ನಲ್ಲಿ ಅಡಗಿ ಕುಳಿತಿದ್ದಾನೆ. ಪಾಕಿಸ್ತಾನದ ಸರ್ಕಾರ ಹಾಗೂ ಸೇನೆ ಟೈಟ್ ಸೆಕ್ಯೂರಿಟಿ ನೀಡಿದೆ. ಇದಕ್ಕೆ ದುಡ್ಡಿಲ್ಲ, ದಯವಿಟ್ಟು ಸಹಾಯ ಮಾಡಿ. ಸಂಸ್ಥೆ ಬಳಿ ಹಣ ಸಹಾಯಕ್ಕೆ ಭಿಕ್ಷೆ ಬೇಡಿದ ಪಾಕ್. ಟೆರರ್ ಪೇರೆಂಟಿಂಗ್ ಒಂದು ಕಥೆಯಾದ್ರೆ ಇತ್ತ ಪಾಕಿಸ್ತಾನಕ್ಕೆ ಡವ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಾದ್ರೂ ಭಾರತ ತನ್ನ ಮೇಲೆ ಯುದ್ಧ ಮಾಡಬಹುದು ಅನ್ನೋ ಭಯದಲ್ಲಿ ಈಗ ವಾರ್ಗೆ ಹಣ ಇಲ್ಲ, ದಯವಿಟ್ಟು ಸಹಾಯ ಮಾಡಿ ಅಂತ ವಿಶ್ವಸಂಸ್ಥೆ ಬಳಿ ಭಿಕ್ಷೆ ಬೇಡಿದೆ. ಪಾಕಿಸ್ತಾನದ ಸೈನಿಕರಿಗೆ ವಾಸ್ತವತೆ ಅರಿವಾಗಿದೆ ಅಂತ ಕಾಣುತ್ತೆ. ಸುಮಾರು 4500 ಜನ ಸೈನಿಕರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. 250 ಪಾಕ್ ಉನ್ನತ ಅಧಿಕಾರಿಗಳು ರಿಸೈನ್ ಮಾಡಿದ್ದಾರೆ. ನೀರಿಲ್ಲದೆ ತತ್ತರಿಸಿ ಹೋದ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರಿನ ಜೊತೆಗೆ ಇದೀಗ ಝೇಲಂ ನದಿಯಿಂದಲೂ ನೀರು ಹರಿಸೋದನ್ನ ಕಂಪ್ಲೀಟ್ ಬಂದ್ ಮಾಡಿದೆ. ಈ ಮೂಲಕ ನೀರಿನ ರೀಲ್ಸ್ ಮಾಡಿ ತಮ್ಮ ದೇಶವನ್ನ ಲೇವಡಿ ಮಾಡಿಕೊಳ್ತಿದ್ದ ಪಾಕಿಸ್ತಾನ ಸೋಷಿಯಲ್ ಮೀಡಿಯಾ ಬಳಕೆದಾರರ ಭವಿಷ್ಯ ಸತ್ಯವಾಗಿದೆ. ತಿನ್ನೋಕೆ ಬಳಸೋಕೆ ಹನಿ ನೀರಿಗೂ ಪಾಪಿ ದೇಶ ಇನ್ಮುಂದೆ ಹಪಹಪಿಸುವ ಸ್ಥಿತಿ ನಿರ್ಮಾಣವಾಗಲಿದೆ. ಇನ್ನು ಪಾಕಿಸ್ತಾನದಲ್ಲಿ ಎಲ್ಲಾ ಜನರು ಕೆಟ್ಟವರಲ್ಲ, ಆದ್ರೆ ದರಿದ್ರ ಪಾಲಿಟಿಕ್ಸ್ ನಿಂದ ಮಾಡದ ತಪ್ಪಿಗೆ ಪಾಪ ಶಿಕ್ಷೆ ಪಡುವಂತಾಗಿದೆ. ಇತ್ತ ಯಾವಾಗ ಭಾರತ ನಮ್ಮ ಮೇಲೆ ಯುದ್ಧ ಮಾಡ್ಬಿಡುತ್ತೋ ಅನ್ನೋ ಭಯದಲ್ಲಿ ಪಾಕ್ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ದಾರೆ. ಆದ್ರೆ ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಹಾಗೆ ಪಾಕಿಸ್ತಾನದ ಸಂಸತ್ತಿನಲ್ಲಿ ಸಂಸತ್ ಸದಸ್ಯೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಪಲ್ವಾಷಾ ಜೈಖಾನ್ ಭಾರತದ ವಿರುದ್ಧ ವಿಷ ಕಾರುತ್ತಾ ನಮ್ಮ ಸೈನಿಕನೊಬ್ಬ ಬಾಬರಿ ಮಸೀದಿಯ ಅಡಿಪಾಯದ ಮೊದಲ ಇಟ್ಟಿಗೆಯನ್ನ ಹಾಕುವ ಮತ್ತು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಜನರಲ್ ಆಸಿಂ ಮುನೀರ್ ಅಲ್ಲಿ ಮೊದಲ ಆಜಾನ್ ನೀಡುವ ದಿನ ದೂರವಿಲ್ಲ ಎಂದಿದ್ದಾರೆ. ಪಾಕಿಸ್ತಾನಕ್ಕೆ ಭಾರತ ತನ್ನ ಮೇಲೆ ಯಾವ ಕ್ಷಣದಲ್ಲಿ ಯುದ್ಧ ಮಾಡಿಬಿಡುತ್ತೋ ಅನ್ನೋ ನಡುಕ ಶುರುವಾಗಿದ್ದು, ಭಯದಲ್ಲಿ ಅಲ್ಲಿನ ಲೀಡರ್ಸ್ ತಮ್ಮ ಮರ್ಯಾದೆ ತಾವೇ ಕಳೆದುಕೊಂಡ್ರೆ ಗಡಿಯಲ್ಲಿ ಖುದ್ದು ಅವರ ಸೈನಿಕರೇ ಪ್ಯಾಕಿಂಗ್ ಶುರು ಮಾಡಿದ್ದಾರೆ. ಮತ್ತೊಂದೆಡೆ ಇಡೀ ವಿಶ್ವವೇ ಭಾರತದ ಪರ ನಿಂತಿದ್ದು, ಪಾಕಿಗೆ ಯಾಕಾದ್ರೂ ಭಾರತವನ್ನ ಕೆಣಕಿದ್ವೋ ಅನ್ನೋ ಹಾಗೆ ಆಗಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.